100% ಮಾವ, ಇದೇ ರೋಡ್ನಾಗೆ ಬರೋದು. ಕಾಳಿ ಅಣ್ಣ, ಹುಡುಗರೆಲ್ಲ ರೆಡಿ ಆಗಿದ್ದಾರೆ ತಾನೆ? ಲೇ ಸಚಿನು, ಈ ಕಾಳಿ ಕೈ ಇಟ್ಟ ಮ್ಯಾಕೆ ಎಲ್ಲ ಕೆಲಸ ನಡೆದೇ ನಡೀತದೆ, ನೋಡ್ತಿರು. ಮಾವ ಸುಮಾ ಬತ್ತವಳೆ. ಬರ್ಲಿ ಬಿಡ್ರಲ್ಲ, ಈಗ ನೋಡು ನಮ್ಮ ಹುಡುಗರು ಹೆಂಗ್ ಅಟ್ಯಾಕ್ ಮಾಡ್ತಾರೆ ಅಂತ. ಯಾರಿರಲ್ಲ ದಾರಿ ಬಿಡಿ. ಲೇ ಸಚಿನು, ಇನ್ನೇ ನಮ್ಮ ಹುಡುಗರು ಸುಮಂತ ಹೋಗಿ ಹೇಳ್ದಾಡ್ತಿರ್ಬೇಕಾದ್ರೆ ನೀನು ಹೀರೋ ಥರ ಹೋಗಿ ಎಂಟ್ರಿ ಕೊಡು. ಯಾಕೋ ಒಂದು ಸ್ವಲ್ಪ ಡವ ಡವ ಅಂತ ಇದೆ. ಲೇ, ನೀನು ಇಲ್ಲಿ ಡಬಾ ಡಬಾ ಅಂತಿದ್ರೆ ಅಲ್ಲಿ ಅವಳು ಅವ್ವ ಅವ್ವ ಅಂತ ಅವ್ರ ಅವ್ವ ತೋರಿಸಿದ ಹುಡುಗನ ಮದುವೆ ಆಯ್ತಾಳೆ. ಮುಚ್ಕೊಂಡು ಹೋಗ್ಲಾ? ಸರಿ, ನಾನು ಸುಮಂಗೋಸ್ಕರ ಧೈರ್ಯ ಮಾಡ್ಕೊಂಡು ಹೋಗ್ತೀನಿ. ಹೋಗ್ ಮಗ, ಹಿಂದೆ ನಾನಿರ್ತೀನಿ, ಡೋಂಟ್ ವರಿ ಕಲಾ. ಬಿಡು ನನ್ನ ಕೈನ, ಬಿಡು ನನ್ನ ಕೈ, ಬಿಡು. ಯಾಕೆ ನನ್ನ ಇಟ್ಕೊಂಡಿದ್ದೀರಾ? ಬಿಡು. ಬಿಡು ನನ್ನ, ಬಿಡು. ಲೇ ಸಚಿನು, ಇದೇ ಒಳ್ಳೆ ಟೈಮು, ಮಾಸ್ ಹೀರೋ ಥರ ಎಂಟ್ರಿ ಕೊಡ್ಲಾ? ಮುಂಗುಸಿ, ನಂಗೆ ಇವಾಗ ಗೊತ್ತಾಯ್ತು ಅಣ್ಣ ಇಲ್ಲಿ ಬಂದು ಯಾಕೆ ಮಲಗಿದ್ದು ಅಂತ. ಯಾಕ್ಲಾ? ಮನೆಯಲ್ಲಿದ್ರೆ ಅಣ್ಣ ಅತ್ತಿಗೆ ನೋಡಿ ಕಂಟ್ರೋಲ್ ತಪ್ತಾರಲ್ಲ, ಆ ಭಯಕ್ಕೆ ಬಂದು ಇಲ್ಲಿ ಮಲಗಿದ್ದು. ತಿಂತೀಯ ಇವಾಗ? ಅಣ್ಣ, ಇರೋದನ್ನ ಹೇಳಿದ್ರೆ ಯಾಕೆ ಕೋಪ ಮಾಡ್ಕೊಟ್ಯಾ? ಈ ಕೋಪ ಎಲ್ಲ ಬಿಟ್ಟು ಅತ್ತಿಗೆ ಜೊತೆ ರಾಜಾಗು, ಎಲ್ಲ ಚಂದ ಇರ್ತದೆ. ಹೌದಣ್ಣ, ಈಗ ಬೇರೆ ಮಳೆಗಾಲ, ಚುಮ್ಮು ಚುಮ್ಮು ಚಳಿ, ಒಂಥರ ಸಂದಾಗಿರ್ತೈತಿ. ಅಯ್ಯೋ ಹೌದಣ್ಣ, ಇಬ್ರು ಸೇರ್ಕೊಂಡು ಡೇಟ್ ಆಡ್ತಾ ಇದ್ರೆ ಸೂಪರಾಗಿರ್ತದೆ. ಕುಂತೆ ಹೋಗಲ್ಲ ಬಿಟ್ರೆ ನೀವಿಬ್ರು ಡೋರ್ ಆಡಂಗಿದ್ದೀರಾ. ಹುಲಿ ಅಣ್ಣಂಗೆ ನಾವು ಹಾಡಿದ್ದು ತಡ್ಕೊಳಕ್ ಆಯ್ತಿಲ್ಲಕ್ಕಲ್ಲ, ಅದಕ್ಕೆ ಹಂಗ ಆಡ್ತಾವ್ರೆ. ಅಯ್ಯೋ ಅಣ್ಣ, ಹೋದ್ರೆ ಸರಿ, ಇಲ್ಲ ಕಲ್ ತಗೊಂಡ್ ಹಾಕ್ಬಿಡ್ತೀನಿ. ಆಯ್ತು ಬಿಡಣ್ಣ, ಕೋಪ ಮಾಡ್ಕೋಬೇಡ. ನಾವಿಬ್ರು ಕಂಪ್ನಿಗೆ ಇರೋದಾ? ಅಂದ್ರೆ ನಿನ್ ಜೊತೆ ನಾವು ಕೂಡ ಇಲ್ಲಿ ಇರೋದ ಅಂತ ಕೇಳಿದ್ದು. ಯಾವ ನನ್ನ ಮಗ ಇರೋದು ಬೇಕಾಗಿಲ್ಲ, ನಾನು ಒಬ್ನೇ ಇರ್ತೀನಿ. ಹೋಗ್ರ ಹುಲಿ, ಅಣ್ಣ ಈಗ ಒಂಟಿ ಸಲಗಕ್ಕಲ್ಲ, ನಾವಿಲ್ಲಿದ್ದು ತುಳಿಸ್ಕೊಳ್ಳೋದಕ್ಕಿಂತ ಹೋಗಿ ತೆಪ್ಪಗೆ ಬಿದ್ಕೊಳ್ಳೋದೇ ವಾಸಿ. ನಡಿಲ್ಲ, ಹೋಗುಮ. ಹೌದೌದು, ಬಾ. ನನ್ನ ಮಕ್ಳ ನನ್ನೇ ಹಾಳು ಮಾಡಕ್ ನೋಡ್ತೀರ. ಗಂಟೆ ಆಟ ಅಂದ್ರೆ ಆಟ. ಅತ್ತೆ, ನಿಮ್ ಮಗ ಎಲ್ಲ ಹೋದ್ರು? ಅಯ್ಯೋ, ಅದಕ್ಕೆ ಅಣ್ಣ ಎಲ್ಲೋದ್ರು ಅಂತ ನಮ್ಮ ಹತ್ರ ಕೇಳಿದ್ರೆ ಸೆರ್ಗಲ್ ಗಂಟಾಕೊಂಡಿರೋದು ನೀವು ತಾನೇ? ಗಂಟ ಕೊಡೋದಕ್ಕೆ ನಿಮ್ಮ ಅಣ್ಣ ಕೈಗೆ ಸಿಕ್ಕಿರೋ ತಾನೇ ವಸು. ಯಾಕವ, ಕೋಣೆನಾಗಿಲ್ವೇ? ಇಲ್ಲ ಅತ್ತೆ, ನಾನು ಎಲ್ಲ ಕಡೆ ನೋಡ್ದೆ, ಅವ್ರೆಲ್ಲೂ ಕಾಣ್ತಿಲ್ಲ. ವಸು, ನೀನೆಲ್ಲಾದ್ರೂ ನೋಡ್ದಾ? ಊಟ ಮಾಡುವಾಗ ನೋಡಿದ್ದಕ್ಕೆ
ಇದ್ದಕ್ಕಿದ್ದಂಗೆ ಅವನು ಕಾಣ್ತಿಲ್ಲ ಅಂದ್ರೆ ಮತ್ತೆ ಇವನನ್ನ ಕಿತ್ತಾಕೊಂಡ್ರೆನವ? ಅಯ್ಯಯ್ಯೋ ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಅಣ್ಣಯ್ಯ ಅವನ್ ಮುಂದೆ ಚೆನ್ನಾಗಿರೋ ತರ ನಾಟಕ ಆಡಿರ್ತಾನೆ, ಒಳಗಡೆ ಅದೇ ಹಠ. ನಮ್ಗೊತ್ತಿಲ್ವಾ ಅಣ್ಣನ ಬಗ್ಗೆ? ನನ್ನ ಮಗಂದು ಯಾಕೋ ಅತಿ ಆಯ್ತು. ಸ್ನೇಹ, ಅವನಿಗೊಂದು ಫೋನ್ ಮಾಡವ, ಎಲ್ಲಿ ಹೋಗವನೆ ಅಂತ ನಾನೇ ಕೇಳ್ತೀನಿ. ಫೋನೇ ತೆಗಿತಿಲ್ಲ ಅತ್ತೆ. ಇವಂದು ಯಾಕೋ ಕೊಬ್ಬ ಅತಿ ಆಯ್ತು. ಬರ್ಲಿ ಇವತ್ತು ಮನೆಗೆ, ಐತೆ ಅವನಿಗೆ. ಸ್ನೇಹ, ಅವನು ಯಾವಾಗ ನಮ್ಮ ಮನೆಗೆ ಬಂದ ಕೂಡಲೇ ನನ್ಗೆ ಹೇಳು, ನಾನು ಮಾತಾಡ್ತೀನಿ. ಬೇಡ ಅತ್ತೆ, ಇದನ್ನ ನಾನೇ ಬಗೆಹರಿಸ್ಕೋತೀನಿ. 3 ಗಂಟೆ ಹಾಕಿದ್ದಾರೆ, ಅಷ್ಟು ಬೇಗ ಜಾರ್ ಕೊಡೋದಕ್ಕೆ ಬಿಡ್ತೀನಾ? ನಾನೇ ನೋಡ್ಕೋತೀನಿ. ಅದಪ್ಪ ನಾನು ಸೊಸೆ ಮಾತು ಅಂದರೆ. ಅದೆಂಥ ಹುಲಿ ಆದರೂ ಏನ್ರ ಮುಂದೆ ಹುಲ್ ತಿನ್ನಲೇಬೇಕು. ಅವನು ಹೊಸಿಗತ್ತು ತೋರಿಸ್ತಾನೆ, ಆದರೆ ನೀನೇ ಅವನ ದಾರಿಗೆ ತರಬೇಕು. ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲಿ, ಹೇಗೆ ದಾರಿಗೆ ತರ್ತೀನಿ ನೋಡಿ. ಆಯ್ತಾಯ್ತು, ನೀವಿಬ್ರು ಗಂಡ ಏನ್ರು ಅದು ಯೋನ್ ಮಾಡ್ತಿರೋ ಮಾಡಿ, ಆದ್ರೆ ಆದಷ್ಟು ಬಿರ್ನೆ ನಮ್ಮ ಕೈಗೊಂದು ಕೂಸ್ ಕೊಟ್ಬಿಡಿ. ಅದಕ್ಕೆ ಬರೀ ನಾಚ್ಕೊಂಡ್ರೆ ಆಗಲ್ಲ, ಮುಂದೆ ಹೋಗ್ಬೇಕು. ಆಯ್ತು ಬಸ್ಸು, ಬಿಡು ಅವಳನ್ನ. ನಂಗೆ ಗುಳಿಗೆ ಕೊಡ್ಬೇಕಲ್ಲ, ನಡಿ ಕೊಡು.